ಏನು ಸರ್ ಬರ್ ಸರ್ ಸಾಕೊಂದು ನಿಮಿಷ. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಏನು ರೈತರಿಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನು ಸಂಕಷ್ಟ ಎದುರಾಗ್ಯದ, ಇದ್ರ ಜೊತೆಯಾಗಿ ಇವತ್ತು ರೈತರಿಗೆ ಒಂದು ಬೀಜ ಆಗಲಿ, ಗೊಬ್ಬರ ಆಗಲಿ ಮತ್ತು ಕ್ರಿಮಿನಾಶಕ ಆಗಲಿ, ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿ ಮತ್ತು ಪ್ರತಿಯೊಂದು ತಾಲೂಕಿನಲ್ಲಿ ಅತಿಯಾಗಿ ಅಕ್ರಮ ರಸಗೊಬ್ಬರ ಮತ್ತು ಅಕ್ರಮವಾಗಿ ಇವತ್ತು ಬಯೋ ಕಂಪ್ನಿ ಎಣ್ಣೆ ಏನದ ಎಗ್ಗಿಲ್ಲದೆ ಮಾರಾಟ ಆಗಿ ಇವತ್ತು ಅದು ಸಿಗಿಬಿದ್ರೂ ಕೂಡ ನಾವು ಇವತ್ತು ರೆಡ್ ಹ್ಯಾಂಡ್ ಆಗಿ ಹಿಡಿದು ದುಕಾನದ ಬಿಲ್ ಎಲ್ಲನೂ ಒಂದು ರೀತಿ ಇವತ್ತು ನಾವು ಕೃಷಿ ಇಲಾಖೆಗೆ ಸಬ್ಮಿಟ್ ಮಾಡಿದ್ರು ಕೂಡ ಅವ್ರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಏನಪ್ಪಾ ಅಂದ್ರೆ ಉಡಾಫೆ ಮಾತು ಇದು ಮಾಡ್ಲತ್ತಾರ. ನಾವು ಮೊನ್ನೆ ಕಮಿಷನರ್ ಅವ್ರಿಗೂ ಭೇಟಿಯಾಗಿ ಈ ರೀತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ರಸಗೊಬ್ಬರ ಮತ್ತು ಕ್ರಿಮಿನಾಶಕ ಏನದ ಇವತ್ತು ಡೂಪ್ಲಿಕೇಟ್ ಆಗ್ಯದ ನೋಡ್ರಿ ಸರ್ ಅಂತೇಳಿ ನಾವು ತಿಳುವಳಿಕೆ ಸರ್. ಇವತ್ತು ಆಲ್ರೆಡಿ ಅವರು ಬೆಳಗಾವಿ ರಿಪೋರ್ಟ್ ಬಂದದ ಸರ್, ಡೂಪ್ಲಿಕೇಟ್ ಈ ಎಣ್ಣೆ ಡೂಪ್ಲಿಕೇಟ್ ಅದ, ಈ ಗೊಬ್ಬರ ಡೂಪ್ಲಿಕೇಟ್ ಅದ ಅಂತೇಳಿ ಇವತ್ತು ಕರ್ನಾಟಕ ಸರ್ಕಾರದಿಂದ ಸ್ಥಾಪಿತವಾಗಿರತಕ್ಕಂಥ ಇಂಟೆಲಿಜೆನ್ಸ್ ಅವರು ರಿಪೋರ್ಟ್ ಕಳಿಸಿದ್ರು ಅವರೇ ಸರ್. ಕೃಷಿ ಇಲಾಖೆ ಅಫಜಲ್ಪುರದವ್ರು ಕಳಿಸ್ಯಾರ ಸರ್, ಜವರ್ಗಿ ಅವ್ರು ಕಳಿಸ್ಯಾರ ಸರ್, ಗುಲ್ಬರ್ಗದವ್ರು ಕಳಿಸ್ಯಾರ ಸರ್. ಇವೆಲ್ಲ ಫೇಲ್ ಅಂತ ರಿಪೋರ್ಟ್ ಅವ್ರ ಕೈಗೆ ಬಂದವು ಸರ್. ಅವ್ರ ಕೈಗೆ ಬಂದರೂ ಕೂಡ ನಮಗೆ ಸಿಕ್ಕಿದ್ದು ಒಂದೇ ರಿಪೋರ್ಟ್ ಸರ್, ಇನ್ನೂ 2 ರಿಪೋರ್ಟ್ ನಮಗೆ ಕೊಡಲಾಗ್ಯಾರ ಸರ್ ಅವರು. ಅದು ಒಂದು ರಿಪೋರ್ಟ್ ಇಟ್ಕೊಂಡು ನಾವು ಫೈಟ್ ಮಾಡ್ಲತ್ತೀವಿ ಸರ್. ಕಮಿಷನರ್ಗೂ ಹೇಳಿವ್ರಿ, ಕಮಿಷನರ್ ಒಂದು ತಂಡ ನಾವು ಕಲಬುರಗಿ ಕಳಿಸಿ ನೀಟಿಗೆ ಸರ್. ಅದಕ್ಕೆ ಬೊಯೋ ಅಂತಂದ್ರೆ ಅದಕ್ಕೆ ತಾಯಿನೂ ಇಲ್ರಿ, ತಂದಿನೂ ಇಲ್ರಿ. ಅದಕ್ಕೆ ಹಿಂಗೆ ದೇವ್ರ ಮಗ ಇದ್ದಂಗ್ರಿ. ಅದು ಮ್ಯಾನುಫ್ಯಾಕ್ಚರ್ ಸರ್, ಅದು ಫ್ಯಾಕ್ಟ್ರಿಗಳದಾಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರ್ರಿ. ಬಟ್ ಅದ್ರ ಮೇಲೆ ಯಾವುದೇ ಕಂಪ್ನಿ ಲೇಬಲ್ ಹಾಕಲ್ರಿ. ಕಂಪ್ನಿದು ಯಾವುದೇ ಒಂದು ಬಯೋಡಾಟಾ ಅದ್ರ ಮೇಲೆ ಇರಲ್ಲ ಸರ್. ಅದು ಸುಮ್ಮನೆ XYZ ದೆಹಲಿ ಹಾಕ್ತಾರ್ರಿ, ಗುಲ್ಬರ್ಗ ಹಾಕ್ತಾರ್ರಿ, ಯಾವ್ದಾರೇ ಒಂದ್ರಿ. ಪರ್ಮಿಷನ್ ಇಲ್ಲ ಸರ್. ಅವಕ್ಕೆ ಪರ್ಮಿಷನ್ ಯಾವ ರೀ ಬಯೋದಾಗೆ ಒಂದಿಷ್ಟು ಇಂತಿಷ್ಟು ಕ್ವಾಂಟಿಟಿ ಅದ್ರಾಗ ಏನ ಕಂಟೆಂಟ್ ಇರ್ಬೇಕಂತ ಅದರಿ. ಅದ್ರಾಗ ಆ ಕಂಟೆಂಟೇ ಅದ್ರಾಗ ಇಲ್ಲ ಅಂತೇಳಿ ಆಲ್ರೆಡಿ ಇವತ್ತು ಅವರು ಕೃಷಿ ಇಲಾಖೆಯಿಂದ ಸ್ಥಾಪಿತವಾದಂತ ಇವತ್ತು ಕೇಂದ್ರಗಳಲ್ಲಿ ರಿಪೋರ್ಟ್ ಕೊಟ್ಟರು ಕೂಡ ಇಲ್ಲಿನ ಅಧಿಕಾರಿಗಳು ಕೂಡ ಅದ್ರಾಗ ಶಾಮೀಲಾಗಿ ಸರ್, ಅಧಿಕಾರಿಗಳು ಏನಾರ ಮಾಡಿ ಆ ಪ್ರಕರಣ ಮುಚ್ಚಾಕ್ರಿ ಅಂತ ನಮಗೆ ಮನವಿ ಮಾಡ್ತಾರೆ ಸರ್. ಅವರು ಮುಚ್ಚಾಗ್ಲಾಕ ನಾವು ಅದು ಮಾಡ್ಲಕತ್ತಿಲ್ರಿ. ಅದು ಭೇದಿಸಿ ಇದು ಅಕ್ರಮವಾದ ಬಂದ್ ಮಾಡೋ ಸಂಬಂಧ ನಾವು ಏನದ ಪ್ರಯತ್ನ ಪಡ್ಲಾಕತ್ತೀವಿ. ಈ ಅಕ್ರಮದಾಗ ಎಲ್ಲಾ ಜಿಲ್ಲೆಯ ಈ ಕೃಷಿ ಅಧಿಕಾರಿಗಳು ಶಾಮೀಲಾರ ಸರ್. ಇದ್ರಾಗ ತಕ್ಷಣ ಇವ್ರಿಗೆ ಏನದ ಶಿಸ್ತು ಕ್ರಮ ಇವ್ರ ಮೇಲೆ ಮಾಡ್ಕೋಬೇಕಂತೇಳಿ ನಾವು ಚಲುವರಾಯ ಸ್ವಾಮಿ ಅವ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಪ್ರಿಯಾಂಕ್ ಸಾಹೇಬ್ರಿಗೆ ನಾವು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳತ್ತೀವಿ.